ನಮಗೆ ಚರ್ಚೆ ಯಾವಾಗಲೇ ಬಂದ್ರೂ ಅದು ಒಳ್ಳೆಯದೇ. ನಮಗೆ ಚರ್ಚೆ ಬೇಕು. ನಮಗೆ ಉತ್ತಮ ಪ್ರಜಾಪ್ರಭುತ್ವಕ್ಕೆ ವಿಚಾರಗಳಲ್ಲಿ ಜನ ಮೆಲುಕು ಹಾಕಬೇಕು, ಜನ ಪ್ರತಿಭಟನೆ ಮಾಡಬೇಕು. ಯಾವ್ದು ಸರಿ ಯಾವ್ದು ತಪ್ಪು ಅಂದರೆ ಜನರಿಗೂ ಕೂಡ ಪ್ರಶ್ನೆಗಳು ಹುಟ್ಟಬೇಕು. ಅದರ ತಕ್ಕಂತೆ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಉತ್ತರಗಳು ಸಹ ಹೊರಗೆ ಬರಬೇಕು. ಸೊ ಸಾಹಿತ್ಯ ಸಮ್ಮೇಳನದಲ್ಲೇ ಅದು ಮಂಡ್ಯ ಅನ್ನೋ ಒಂದು ಭಾಳ ಒಂದು ಇತಿಹಾಸ, ಶ್ರೀಮಂತವಾದ ಇತಿಹಾಸ ಇರೋ ಭಾಗದಲ್ಲಿ, ಮತ್ತು ಅದ್ರ ಜೊತೆ ನಮಗೆ ಬಹಳ ಒಂದು ಪ್ರತಿರೋಧದ ಸಹ ಒಂದು ಇತಿಹಾಸ ಇರೋ ಭಾಗ ಮಂಡ್ಯದಲ್ಲಿ ಒಂದು ಅಖಿಲ ಭಾರತ ಕರ್ನಾಟಕದ ಸಾಹಿತ್ಯ ಸಮ್ಮೇಳನ ಆಗ್ತಿರೋದು ನಮ್ಮ ರಾಜ್ಯದ ನಮಗೆ ಭಾಳ ಹೆಮ್ಮೆಯ ವಿಚಾರ. ಸೊ ಇದರ ನಡುವೆ ಈ ಒಂದು ಬಾಡೂಟ, ಮಾಂಸದ ಊಟ, ಈ ಒಂದು ಚರ್ಚೆಯೂ ಒಳ್ಳೆಯದೇ. ಆದರೆ ಇದನ್ನು ಸ್ವಲ್ಪ ಆಳವಾಗಿ ನೋಡಬೇಕು ನನ್ನ ಪ್ರಕಾರ. ಮೊದಲನೇದಾಗಿ ನಮಗೆ ಒಂದು ಬಹುತ್ವದ ಆಹಾರ ಪದ್ಧತಿಗಳ ಒಂದು ರೀತಿಯ ಸೆಮಿನಾರ್ ಕೊಡೋದು ಅದು ಭಾಳ ಒಳ್ಳೆಯದೇ. ಈ ಭಾಗದಾಗಿರ್ಬೋದು, ಎಲ್ಲ ಭಾಗದ ಒಂದು ಯಾವ ಆಹಾರ ತಿಂತಾರೆ, ಯಾವ ಸಮುದಾಯಕ್ಕೆ ಏನೇನಕ್ಕೆ ತಿಂತಾರೆ ಅನ್ನೋ ವೈಜ್ಞಾನಿಕವಾಗಿ ನೋಡೋದು ಅದಕ್ಕೆ ಖಂಡಿತ ನನಗೆ ಒಪ್ಪಿಗೆ ಇದೆ ಒಂದು ವಿಚಾರದಲ್ಲಿ ಮಾಡೋಕ್ಕೆ. ಬಟ್ ಯಾವಾಗ ಒಂದು ಊಟ ಅನ್ನೋದು ಅದು ಒಂದು ಸೀಮಿತ ಆಗ್ಬಿಡುತ್ತೋ, ಅದು ಒಂದು ಸಮುದಾಯದ ಆಹಾರನೇ ಎಲ್ಲರ ಆಹಾರ ಆಗುತ್ತೋ, ಅದನ್ನು ಸಂಪೂರ್ಣವಾಗಿ ಒಪ್ಪಲ್ಲ. ಯಾಕಂದರೆ ನಮಗೆ ಮಾಂಸದ ಊಟ ಅಂದಾಗ ನಮಗೆ ಅನೇಕರು ಮಾಂಸ ಬೇರೆ ಬೇರೆ ಹಂತಕ್ಕೆ ತಿಂದೇ ಇರೋರು ಇದ್ದಾರೆ, ಬೇರೆ ಬೇರೆ ಹಂತಕ್ಕೆ ತಿನ್ನೋರು ಇದ್ದಾರೆ. ನಮ್ಮ ರಾಜ್ಯದಲ್ಲಿ ದನದ ಮಾಂಸನೂ ತಿನ್ನೋರು ಇದ್ದಾರೆ, ಹಂದಿ ಮಾಂಸ ತಿನ್ನೋರು ಇದೆ, ಕುರಿ ತಿಂದು ಕೋಳಿ ತಿಂದೇವರು ಕೂಡ ಮ್ಯಾಸ್ ಪೇಡ್ರ ಕಾಡುಗಳು ಇಂಥವ್ರು ಇದ್ದಾರೆ, ಕುರಿ ತಿಂದೇವರು ಇದ್ದಾರೆ. ಸೊ ಆಮೇಲೆ ಇದೆಲ್ಲ ನಡುವೆ ಚರ್ಚೆಗಳಾಗಬೇಕು, ಸೆಮಿನಾರ್ ಆಗಬೇಕು, ಬಹುತ್ವ ಆಗಬೇಕು, ಅದು ಭಾಳ ಮುಖ್ಯ. ನಾನು ಕೂಡ ಈ ಒಂದು ಮೊಟ್ಟೆ ಆದಷ್ಟು ಫ್ರೀ ರೇಂಜ್ ಮೊಟ್ಟೆ ಅದನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ನನ್ನ ವಾದನೂ ಇದೆ. ಮೊಟ್ಟೆ ಅನ್ನೋದು ಅದು ವೆಜ್ಜು ಅಲ್ಲ, ನಾನ್ ವೆಜ್ಜು ಅಲ್ಲ, ಅದು ಭಾಳ ಪೌಷ್ಟಿಕರ ಒಂದು ಆಹಾರ. ಅದನ್ನು ಕೂಡ ನಮಗೆ ಎಲ್ಲ ಒಂದು ಫುಡ್ನಲ್ಲಿ ಅದನ್ನು ಇನ್ಕ್ಲೂಡ್ ಮಾಡೋದ್ರಲ್ಲಿ ನನಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಬೆಂಬಲ ಇದೆ. ನನ್ನ ವೈಯಕ್ತಿಕ ನಿಲುವು ಏನಂದರೆ, ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ನಮಗೆ ಈ ಚರ್ಚೆ ಆಗೋದು ಭಾಳ ಮುಖ್ಯ. ಮತ್ತು ಪ್ರತಿಭಟನೆ ಮಾಡೋದು ಎಲ್ಲರಿಗೂ ಹಕ್ಕಿದೆ. ಮತ್ತು ಊಟದ ಆಹಾರದ ಪದ್ಧತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೆಮಿನಾರ್ಗಳು ಮತ್ತು ಸೆಷನ್ಗಳು ಮತ್ತು ಒಂದು ದೊಡ್ಡ ಮಟ್ಟದ ಒಂದು ಚರ್ಚೆ ಆಗೋಕ್ಕೆ ವೈಚಾರಿಕವಾಗಿ ನಡಿಬೇಕು. ಅದು ಕೂಡ ಒಂದು ಸೆಷನ್ ಆಗಬೇಕು. ಮತ್ತು ಮೊಟ್ಟೆನೂ ಸೇರಿಸ್ಬೇಕು. ಇನ್ಕ್ಲೂಷನ್ ಆಫ್ ಮೊಟ್ಟೆ, ಆದಷ್ಟು ಫ್ರೀ ರೇಂಜ್ ಮೊಟ್ಟೆ ಅನ್ನೋದು ಕೂಡ ನನಗೆ ಒಪ್ಪಿಗೆ ಇದೆ. ಅಂದರೆ ಇದುವರೆಗೂ ಕೂಡ ಚರ್ಚೆ ಅದು ಬೇರೆ ಸರ್, ಸೆಮಿನಾರ್ ಥರ ಮಾಡೋದು ಊಟದ ವಿಚಾರ ಸರ್ಕಾರ ಅದರ ನಿರ್ಧಾರ ತಗೊಳ್ಳಿ. ಚರ್ಚೆ ಹಿರಿಯರು, ವಿಚಾರವಂತರು ಯಾರ್ಯಾರು ಮಾಡ್ತಾರೋ ಮಾಡಲಿ, ಪ್ರತಿಭಟನೆ ಮಾಡೋರು ಅವರು ಕೂಡ ಮಾಡಲಿ. ಪ್ರತಿಯೊಬ್ಬರಿಗೂ ಅವ್ರು ಮಾತಾಡೋಕ್ಕೆ ಹಕ್ಕಿದೆ. ನನಗೆ ನಾನೇನು ನೋಡ್ತೀನಿ ಅಂದರೆ, ವೈಜ್ಞಾನಿಕವಾಗಿ ಒಂದು ಕಾರ್ಬನ್ ಫುಟ್ಪ್ರಿಂಟ್ ವಿಚಾರದಲ್ಲಿ ನೋಡಿದಾಗ ನಮಗೆ ಆದಷ್ಟು ಬೇರೆ ಬೇರೆ ಹಂತಕ್ಕೆ ಕಾರ್ಬನ್ ಫುಟ್ಪ್ರಿಂಟ್, ಎನ್ವೈರ್ಮೆಂಟಲ್ಲು, ಪ್ರಾಣಿ ವಿಚಾರಗಳು ನೋಡಿದಾಗ ನನಗೆ ಆದಷ್ಟು ನಮಗೆ ಇದನ್ನು ಆಹಾರ ಪದ್ಧತಿ ಒಂದು ಸಮುದಾಯಕ್ಕೆ ಸೀಮಿತ ಮಾಡೋಕ್ಕಾಗಲ್ಲ. ಅದು ಭಾಳ ವಿಶಾಲವಾದ ಒಂದು ಚರ್ಚೆ. ಸೊ ಅದರ ನಡುವೆ ಇವಾಗ ಹೆಂಗಿದೆಯೋ ಅದನ್ನು ಉಳಿಸಿ, ನೀವು ಮೊಟ್ಟೆ ಸೇರಿಸಿ ಅನ್ನೋದು ನಮ್ಮ ವಾದ. ಬಟ್ ಅದ್ರ ಜೊತೆ ಇದನ್ನು ಎಲ್ಲೋ ಒಂದು ಕಡೆ ವೆಜ್ ಊಟ ಅಥವಾ ಮಾಂಸ ತಿಂದೇ ಇರೋದನ್ನು ಶ್ರೇಷ್ಠತೆ, ಮಾಂಸ ತಿಂದೇ ಇರೋದಲ್ಲೇ ಒಂದು ಉತ್ತಮವಾದ ಮನಸ್ಥಿತಿ, ಮಾಂಸ ತಿಂದಿರೋದೇ ಒಂದು ರೀತಿಯ ಒಂದು ಪ್ಯೂರಿಟಿ, ಆ ಮಡಿವಂತಿಕೆಯ ಮನಸ್ಥಿತಿನೂ ಸಹ ನಾವು ಕಿತ್ತಾಕಬೇಕು. ಅದು ಕೂಡ ಚರ್ಚೆ ಆಗಬೇಕು. ಸೊ ನಮಗೆ ಆಹಾರ ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಅದು ಒಂದು ಪರ್ಸ್ನಲ್ ಚಾಯ್ಸಸ್ ಇದೆ. ಅದು ನಮ್ಮ ಸಂವಿಧಾನದ ಎತ್ತಿಡಿಯುತ್ತೆ, ಪರ್ಸ್ನಲ್ ಚಾಯ್ಸ್ ಇರಲಿ. ಬಟ್ ನಮಗೆ ಈ ಊಟ ಕುರಿ ಕೋಳಿ ಇರಲೇಬೇಕು ಅನ್ನೋದು ಕೂಡ ಅದು ಒಂದು ಸಮುದಾಯದ ಸೀಮಿತವಾದ ಒಂದು ಆಲೋಚನೆ. ಹೇಗೆ ನಮಗೆ ನಮ್ಮ ಮುತ್ತಜ್ಜಿ ಮುತ್ತಾತಂದಿರೆಲ್ಲ ಬಹುಶಃ ಇಡ್ಲಿ ತಿನ್ಕೊಂಡು ಬಂದಿಲ್ಲ, ಇವತ್ತು ಇಡ್ಲಿ ಅನ್ನೋದು ಕರ್ನಾಟಕದ ಊಟ ಕಾರಣಾಂತರಗಳಾಗಿದೆ. ಹಾಗೆ ಕುರಿ ಕೋಳಿ ಮಾತ್ರ ಮಾಂಸ, ಅದು ಬೇರೆದಲ್ಲ ಮಾಂಸ ಅಲ್ಲವೇ ಅಲ್ಲ ಅಂತಲೂ ಸಹ ನೋಡೋಕ್ಕಾಗಲ್ಲ. ಇದು ಭಾಳ ವಿಶಾಲವಾಗಿ ಆಲೋಚನೆ ಮಾಡಬೇಕು. ನನಗೆ ಮೊಟ್ಟೆ ಅನ್ನೋದಕ್ಕೆ ನನಗೆ ಸಮ್ಮತ ಇದೆ. ಅಂದರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇವರು ಕೂಡ ಮಾಂಸಾಹಾರ ಊಟವನ್ನು ಬಡಿಸುವಂಥ ಉದಾಹರಣೆಗಳಿಲ್ಲ. ನಾನು ಕೂಡ ಅದು ಅಗತ್ಯ ಇದೆ ಅಂತ ನಾನು ಹೇಳಲ್ಲ. ಯಾಕೆಂದರೆ ಮಾಂಸ ಬಂದಾಗ ಯಾವ ಮಾಂಸ ಅಂತ ಪರಿಚಯ ಬರುತ್ತೆ, ಯಾರ ಆಹಾರ ಪದ್ಧತಿ. ನಾವು ಬಹುಜನ ಮಾಂಸ ಅಂದಾಗೂ ಕೂಡ ಅದು ಭಾಳ ಒಂದು ಈ ದೊಡ್ಡ ಮಟ್ಟದ ಟಾಪಿಕ್. ನಾವು ಇವಾಗ ಹಂದಿ ಮಾಂಸ ಅನ್ನೋದು ಕೊಡಗಿನಲ್ಲಿ ನಾನು ಕೊಡಗು ಹೋಗ್ತಾ ಇದ್ದೆ, ಅದನ್ನು ಹಾಕಿದ್ರೆ ಅದ್ರದ್ದು ಕೂಡ ಭಾಳ ವಿರೋಧ ಖಂಡಿತ ಬರುತ್ತೆ. ದನದ ಮಾಂಸ ಬಂದರೂ ಅದು ಒಂದು ಕೂಡ ನಮ್ಮ ಅನೇಕ ದಲಿತ ಸಮುದಾಯ, ಆದಿವಾಸಿ ಸಮುದಾಯ, ನಾವೆಲ್ಲ ಒಂದು ಸಮಾನತಾವಾದಿಗಳು ಕೂಡ ಅದನ್ನು ತಿನ್ನೋದು, ಅದು ಕೂಡ ತಂದರೆ ಬೇರೆ ಸಮಸ್ಯೆಗಳಾಗತ್ತೆ. ಸೊ ನಮಗೆ ಆ ನಿಟ್ಟಿನಲ್ಲಿ ಇದು ಮಾಂಸದ ಆಹಾರ ನನಗೆ ಅಗತ್ಯ ಇದೆ ಅಂತ ಅನಿಸಲ್ಲ. ಆದರೆ ಮೊಟ್ಟೆ ನಮಗೆ ಬೇಕಾಗತ್ತೆ. ನನಗೆ ಊಟದ ವಿಚಾರ ಚರ್ಚೆಗಳು ಒಳ್ಳೆಯದು.
ಊಟದ ವಿಚಾರ ಚರ್ಚೆ ಯಾವಾಗಿಂದ ನಡೆದಿದೆ ಅಂದರೆ ನಮಗೆ ಋಗ್ವೇದದಲ್ಲಿ ವೈದಿಕದಲ್ಲಿ ಕೂಡ ಒಂದು ಅಶ್ವಮೇಧ ಯಜ್ಞ ಅನ್ನೋದು ಒಂದು ಕುದುರೆ ಒಂದು ಬಲಿ ಕೊಡೋದಾಗಿರ್ಬೋದು ಅಥವಾ ಒಂದು ದನದ ಮಾಂಸದ ವಿಚಾರದಾಗಿರ್ಬೋದು ಮತ್ತು ಅದರ ನಂತರ ಬುದ್ಧ ಮಹಾವೀರ ತಂದಿರೋ ಒಂದು ಅಹಿಂಸಾ ಪರಿಕಲ್ಪನೆ ಆಗಿರ್ಬೋದು, ಬಸವಣ್ಣನ ಅಹಿಂಸಾ, ಅಶೋಕ ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕು ಅಂತ ಬಂದಿತ್ತು. ಅದೆಲ್ಲ ಕೂಡ ನಮ್ಮ ದೇಶದ ಒಂದು ಪರಂಪರೆಯಲ್ಲಿ ಬಂದಿದೆ. ಈ ಊಟದ ಚರ್ಚೆಗಳು ನಡಿಬೇಕು, ಊಟದ ಚರ್ಚೆ ಬೇಕಿದೆ. ಬಟ್ ಊಟದ ಚರ್ಚೆ ಅಂದರೆ ವೈಚಾರಿಕವಾದ ಚರ್ಚೆ ಬೇಕು ಹೊರತು ನೀವು ನೆಸೆಸರಿಲಿ ಅದು ಊಟ ತಿನ್ನಲೇಬೇಕು ಅಂತ ನಾನೇ ನಂಬಲ್ಲ. ನಮಗೆ ಅದನ್ನು ಒಂದು ವಿಚಾರಧಾರೆಗಳಲ್ಲಿ ಚರ್ಚೆ ಆಗೋದು, ಜನಜಾಗೃತಿ ಆಗೋದು ಭಾಳ ಮುಖ್ಯ. ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಳ ವರ್ಷಗಳಿಂದ ನಮಗೆ ಈ ಥರ ಭಾಳ ಮುಖ್ಯವಾದ ವಿಚಾರಗಳ ಚರ್ಚೆಗಳು ನಡೀತಾ ಬಂದಿದೆ. ಸೊ ಇದನ್ನು ಚರ್ಚೆ ಆಗಬಾರ್ದು ಅಂತ ನಾನು ಯಾವತ್ತೂ ಹೇಳೋನಲ್ಲ. ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡಿ, ಚರ್ಚೆ ಮಾಡಿ. ಬಟ್ ನನ್ನ ಪ್ರಕಾರ ಅದನ್ನು ಮಾಂಸದ್ದು ಅಂದಾಗ ಇಟ್ ಬಿಕಮ್ಸ್ ಅ ವೆರಿ ವಿಶಾಲವಾಗಿ ಯೋಚನೆ ಮಾಡಬೇಕು ಹೊರತು ಅದನ್ನು ಸೀಮಿತವಾಗಿ ಯೋಚನೆ ಮಾಡೋಕ್ಕಾಗಲ್ಲ. ವಿಚಾರಗೋಷ್ಠಿ ಮಾಡಿದ್ರು ಪರವಾಗಿಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ, ಆದರೆ ಸಾಹಿತ್ಯ ಸಮ್ಮೇಳನದ ಎಲ್ಲೋ ಒಂದು ಕಡೆ ಅದೇ ಮರೆಯ ಏನು ಚರ್ಚೆ ಆಗಬೇಕು ಅದೇ ಮರೆಯಾಗಿ ಬರೀ ಊಟದ ಚರ್ಚೆ ಆಗ್ತಾ ಇದೆ ಅನ್ನೋದು. ಊಟದೇ ಚರ್ಚೆ ಅಂತ ಅಲ್ಲ, ನನಗೆ ಅದ್ರ ಜೊತೆ ಟಿಪ್ಪುವಿನ ಚರ್ಚೆನೂ ಸಹ ಬಂದಿತ್ತು. ಟಿಪ್ಪು ಅನ್ನೋದು ಅದನ್ನು ಚರ್ಚೆ ಆಗಬೇಕಾ, ಟಿಪ್ಪು ಅನ್ನೋದು ಒಂದು ಸೆಷನ್ ಇರಬೇಕಾ, ಅದಕ್ಕೂ ನನಗೆ ಟಿಪ್ಪು ಅನ್ನೋದು 500 ವರ್ಷದ ಕರ್ನಾಟಕದ ಅತಿ ಪರಿಣಾಮಕಾರಿ ವ್ಯಕ್ತಿ ಯಾರಾದರೂ ಇದೆ ಅದು ಟಿಪ್ಪು ಸುಲ್ತಾನ್ ಅವರು. ಸೊ ಆ ಟಿಪ್ಪು ಸುಲ್ತಾನಿನ ಅವರ ಸಾಧಕ ಬಾಧಕ, ಅವರ ಒಳ್ಳೆಯ ವಿಚಾರಗಳು ಅವ್ರು ಮಾಡಬಾರ್ದು ಎಲ್ಲ ಪ್ರತಿಯೊಂದು ಚರ್ಚೆ ಆಗೋದು ಭಾಳ ಮುಖ್ಯ. ಸೊ ನಮಗೂ ಕೂಡ ಅದು ಒಂದು ಶ್ರೀರಂಗಪಟ್ಟಣದ ಭಾಗ, ಮಂಡ್ಯದ ಭಾಗ ವಿಚಾರನೂ ಕೂಡ ಇದೆ. ಸೊ ಈ ವಿಚಾರಗಳೆಲ್ಲ ಸಾಹಿತ್ಯ ಸಮ್ಮೇಳನ ಚರ್ಚೆ ಆಗಲಿ. ಸಾಹಿತ್ಯ ಸಮ್ಮೇಳನಗಳು ಭಾಳ ಮುಖ್ಯವಾಗಿ ನಮಗೆ ನಮಗೆ ಮುಂದಾಲೋಚನೆಯ ಉತ್ತಮ ಸಮಾಜ ಕಟ್ಟಕ್ಕೆ ಭಾಳ ವಿಚಾರ ನಮಗೆ ಈ ಸಾಹಿತ್ಯ ಸಮ್ಮೇಳನಗಳ ಚರ್ಚೆ ಆಗುತ್ತೆ. ಸೊ ಚರ್ಚೆಯನ್ನು ನಾನು ಯಾವತ್ತೂ ಅದು ಬೇಡ ಅಂತ ಹೇಳಲ್ಲ. ಊಟ ಒಂದೇ ಅಲ್ಲ, ಊಟ ಚರ್ಚೆನೂ ಬೇಕು ಮತ್ತು ವಿಚಾರದ ಚರ್ಚೆನೂ ಬೇಕು. ಓವರಾಲ್ ಚರ್ಚೆ ಪ್ರಜಾಪ್ರಭುತ್ವಕ್ಕೆ ವಿಶಾಲವಾದ ಮನಸ್ಥಿತಿ ಬೆಳೆಸೋಕ್ಕೆ ಭಾಳ ಒಳ್ಳೆಯದು ಅಂತ ನನ್ನ ವಾದ. ವಿಚಾರಗೋಷ್ಠಿ ಅವಶ್ಯಕತೆ ಇದೆ. ಟಿಪ್ಪು ವಿಚಾರಗೋಷ್ಠಿ ಅನ್ನೋದು ಚರ್ಚೆ ನಾವು ನೋಡಬೇಕು. ಅದು ನನ್ನ ಪ್ರಕಾರ ನಾನು ಅಂತೂ ಅಹಿಂಸಾ ಮಾಡೋರೇ ಉತ್ತಮವಾದ ಒಂದು ದೇಶ ನಿರ್ಮಾಣ ಮಾಡೋರು ಅಂತ ನನ್ನ ವಾದ. ಸೊ ಟಿಪ್ಪುವಿನ ಸುಧಾರಣೆ ನಮಗೆಷ್ಟು ಅಗತ್ಯ ಇದೆಯೋ, ಟಿಪ್ಪುವಿನ ಖಡ್ಗದಿಂದ ಪರಿಣಾಮಕಾರಿಗಳು ಏನೇನು ಆಗಿದೆ ಅನ್ನೋದು ವೈಚಾರಿಕವಾದ ಚರ್ಚೆ ಬೇಕಾಗುತ್ತೆ. ನಮಗೆ ಸತ್ಯ ಇತಿಹಾಸ ಗೊತ್ತಾಗಬೇಕು. ನಾವೇನಾದ್ರು ಒಂದು ಪಕ್ಷದ ಸೀಮಿತದಲ್ಲಿ ಅಥವಾ ಇನ್ನೊಂದು ಪಕ್ಷದ ಸೀಮಿತದಲ್ಲಿ ಅದನ್ನು ನೋಡೋದಲ್ಲ. ನಮಗೆ ಸುಧಾರಣೆಗಳು ಎಷ್ಟು ಮುಖ್ಯವಾಗಿ ಟಿಪ್ಪು ಸುಲ್ತಾನ್ ನಮಗೆ ತಂದಿದ್ದರೋ, 500 ವರ್ಷದ ಅತಿ ಪರಿಣಾಮಕಾರಿ ಕನ್ನಡಿಗ ಆಗಿದ್ದರೋ, ಅದೇ ರೀತಿಯಲ್ಲಿ ಅವರ ಖಡ್ಗದಿಂದ ಎಷ್ಟು ಹಿಂಸೆ ನಡೆದಿದೆ ಅನ್ನೋದು ಕೂಡ ವೈಚಾರಿಕವಾದ ಚರ್ಚೆ ಆದರೆ ನಮ್ಮ ಜನರಿಗೆ ಇನ್ನೂ ಜಾಗೃತಿ ಆಗುತ್ತೆ, ಇನ್ನೂ ಒಂದು ಉತ್ತಮವಾದ ಕರ್ನಾಟಕ ಆಗುತ್ತೆ ಅಂತ ನನ್ನ ವಾದ. ಅದು ಚರ್ಚೆ ಆದಷ್ಟು ಒಳ್ಳೆಯದೇ ನನ್ನ ಪ್ರಕಾರ. ಚರ್ಚೆ ಆಗಬೇಕು ಅಥವಾ ಒಂದು ಸೆಮಿನಾರ್ ಇರಬೇಕು ಅಂತ ನನ್ನ ವಾದ. ನಮಗೆ ಚರ್ಚೆ ಯಾವಾಗಲೇ ಬಂದ್ರೂ ಅದು ಒಳ್ಳೆಯದೇ. ನಮಗೆ ಚರ್ಚೆ ಬೇಕು. ನಮಗೆ ಉತ್ತಮ ಪ್ರಜಾಪ್ರಭುತ್ವಕ್ಕೆ ವಿಚಾರಗಳಲ್ಲಿ ಜನ ಮೆಲುಕಾಕಬೇಕು, ಜನ ಪ್ರತಿಭಟನೆ ಮಾಡಬೇಕು. ಯಾವ್ದು ಸರಿ ಯಾವ್ದು ತಪ್ಪು ಅಂದರೆ ಜನರಿಗೂ ಕೂಡ ಪ್ರಶ್ನೆಗಳು ಹುಟ್ಟಬೇಕು. ಅದರ ತಕ್ಕಂತೆ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಉತ್ತರಗಳು ಸಹ ಹೊರಗೆ ಬರಬೇಕು. ಸೊ ಸಾಹಿತ್ಯ ಸಮ್ಮೇಳನದಲ್ಲೇ ಅದು ಮಂಡ್ಯ ಅನ್ನೋ ಭಾಳ ಇತಿಹಾಸ, ಶ್ರೀಮಂತವಾದ ಇತಿಹಾಸ ಇರೋ ಭಾಗದಲ್ಲಿ ಮತ್ತು ಅದ್ರ ಜೊತೆ ನಮಗೆ ಬಹಳ ಪ್ರತಿರೋಧದ ಸಹ ಇತಿಹಾಸ ಇರೋ ಭಾಗ ಮಂಡ್ಯದಲ್ಲಿ ಅಖಿಲ ಭಾರತ ಕರ್ನಾಟಕದ ಸಾಹಿತ್ಯ ಸಮ್ಮೇಳನ ಆಗ್ತಿರೋದು ನಮ್ಮ ರಾಜ್ಯದ ನಮಗೆ ಭಾಳ ಹೆಮ್ಮೆಯ ವಿಚಾರ.